ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದ ಅಶ್ಲೀಲ ವಿಡಿಯೋಗಳಿದ್ದ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ಚಾರ್ಜ್ ಶೀಟ್ ನಲ್ಲಿ ಗಂಭೀರ ಲೋಪದೋಷಗಳಿದ್ದಾವೆ ಅಂತ ಹೇಳಿ ತಕ್ಷಣ ಅದನ್ನ ಸರಿಪಡಿಸ್ತಾ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗ್ತದೆ ಅಂತ ಹೇಳಿ ಜೆಡಿಎಸ್ ಕಾನೂನು ಘಟಕದ ಎಂ.ಬಿ. ವಿಶ್ವನಾಥ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು ಹಾಸನ ಜಿಲ್ಲಾ ಜೆಡಿಎಸ್ ಕಾನೂನು ಘಟಕದ ಪರವಾಗಿ ವಕೀಲ ಪೂರ್ಣಚಂದ್ರ ಅವರು ನೀಡಿದ್ದ ದೂರಿನ ಆಧಾರದ ಮೇಲೆ 52 ಮಂದಿ ಆರೋಪಿಗಳನ್ನಾಗಿ ಮಾಡಿದ್ದಾಗಿದೆ. ಆದ್ರೆ ಪೊಲೀಸರು ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆ ನಡೆಸಿಲ್ಲ. ಸಿಆರ್ ಶಂಕರ್ ಅವರು ಪೆನ್ಡ್ರೈವ್ ಹಂಚುತ್ತಿದ್ದವರನ್ನ ಕಣ್ಣಾರೆ ಕಂಡಿದ್ರು ಕೂಡ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿಲ್ಲ. ಜೊತೆಗೆ ಉಳಿದ ಆರೋಪಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಏನ್ ಸೇರಿಸಲಾಗಿದೆ ಅದಕ್ಕೆ ಯಾವುದೇ ಸ್ಪಷ್ಟ ಕಾರಣವನ್ನ ನೀಡಿಲ್ಲ ಅಂತ ಹೇಳಿದ್ರಲ್ಲದೆ ಪೆನ್ಡ್ರೈವ್ ಹಂಚಿಕೆಗೆ ಯಾರು ಪ್ರೇರೇಪಿಸಿದ್ರು, ಅದನ್ನ ಒದಗಿಸಿದ್ರು, ಯಾರು ಇದನ್ನೆಲ್ಲನೂ ಮಾಡಿದ್ರು ಎಂಬುದರ ಕುರಿತು ತನಿಖೆಯಲ್ಲಿ ಸ್ಪಷ್ಟತೆ ಇಲ್ಲ. ಪ್ರಕರಣದಲ್ಲಿ ನಿಷ್ಠಾವಂತ ಜೆಡಿಎಸ್ ಕಾರ್ಯಕರ್ತರನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸಲಾಗಿದೆ. ರಾಜಕೀಯ ಪ್ರೇರಿತವಾಗಿ ತನಿಖೆಯನ್ನು ನಡೆಸಿ ಪ್ರಭಾವಿ ವ್ಯಕ್ತಿಗಳ ಹೆಸರನ್ನ ಕೈಬಿಟ್ಟಿರತಕ್ಕಂತ ಶಂಕೆ ವ್ಯಕ್ತವಾಗಿದೆ. ಪ್ರಕರಣ ಕುರಿತು ಸಂಪೂರ್ಣ ಹಾಗೂ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲರಾದ ಶೇಷಾದ್ರಿ, ವಿಶ್ವನಾಥ್, ನಯನ, ತರುಣಿ ಲೋಕೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ತಮಗೆಲ್ಲ ತಿಳಿದಿರುವಂತೆ ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಸಂಬಂಧಪಟ್ಟಂತೆ ಏನು ಪೆನ್ ಡ್ರೈವ್ ಹಂಚಿಕೆ ಆಯಿತು ಈ ಕಳೆದ ಲೋಕಸಭಾ ಚುನಾವಣೆಯ ಸಂಬಂಧದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಂತ ಹೇಳಿ ನಮ್ಮ ಲೀಗಲ್ ಸೆಲ್ನಲ್ಲಿ ಇದ್ದಂತಹ ಒಬ್ಬರು ಸದಸ್ಯರು ವಕೀಲರಾದಂಥ ಎಂ.ಜಿ. ಪೂರ್ಣಚಂದ್ರ ಅವರು ಒಟ್ಟು 52 ಜನದ ಮೇಲೆ ಒಂದು ಫಿರ್ಯಾದನ್ನು ಕೊಟ್ಟಿದ್ದರು. 52 ಜನದ ಮೇಲೆ ಕೊಡಬೇಕಾದ್ರೆ ನಾವು ಮುಖ್ಯವಾದ ಆರೋಪಿಗಳನ್ನು ಹೆಸರಿಸಿದ್ವು. ಅದರಲ್ಲಿ ಪೂರ್ಣಚಂದ್ರ ಅವರು ನವೀನ್ ಗೌಡ ಅಂತವ್ರನ್ನ ಮಾಡಿಸಿದ್ರು, ಮತ್ತು ಕ್ವಾಲಿಟಿ ಬಾರ್ ಶರತ್ ಅನ್ನೋರನ್ನ ಮಾಡಿಸಿದ್ರು, ಮತ್ತು ಈಗ ಹಾಲಿ ಏನು ಸಂಸದರಾಗಿದ್ದಾರೆ ಶ್ರೇಯಸ್ ಪಟೇಲ್ರು ಅವ್ರನ್ನೂ ಕೂಡ ಮಾಡಿದ್ವು. ಜೊತೆಗೆ ಇನ್ನೂ ಒಟ್ಟು 52 ಜನದ ಹೆಸರನ್ನು ಇದು ಮಾಡಿದ್ವು. ಪೊಲೀಸ್ನವರು ತನಿಖೆ ಮಾಡಬೇಕಾದ್ರೆ ಏನು ನಿಷ್ಪಕ್ಷಪಾತವಾದ ತನಿಖೆನ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿದೆ ಈ CRPC 154ರಿಂದ 173ವರೆಗೆ ಪ್ರೊವಿಷನ್ಸ್ ಇದೆ. ಈ ಥರ ಇನ್ವೆಸ್ಟಿಗೇಷನನ್ನು ಮಾಡಬೇಕಾದ್ರೆ ನಾವು ಏನೇನನ್ನು ಅನುಸರಿಸಬೇಕು, ಯಾವ ಪ್ರೊಸೀಜರಲ್ ಆಸ್ಪೆಕ್ಟ್ಸ್ ಇದೆ ಇದಕ್ಕೆ ಅಂತ. ಏನೋ FIR ಮಾಡಿಬಿಟ್ರು. FIR ಮಾಡಿದ ಮೇಲೆ ಸಮನಿಂಗ್ ಅಂತ ವಿಟ್ನೆಸ್ಸನ್ನು ಯಾರ್ಯಾರನ್ನ ನಾವು ಹೇಳಿರ್ತೀವಿ ಅವರನ್ನು ಮಾಡಲೇ ಇಲ್ಲ. ಅದರಲ್ಲಿ ನಾವು ಮುಖ್ಯವಾದ ವಿಟ್ನೆಸ್ಸನ್ನು CR ಶಂಕರ್ ಅಂತ ನಗರಸಭಾ ಸದಸ್ಯರು ಅವರು ಕಣ್ಣಾರೆ ಕಂಡಿದ್ದು ಈ ಪೆನ್ ಡ್ರೈವನ್ನು ಎರ್ಚ್ಕೊಂಡು ಹೋಗ್ತಾ ಇದ್ದಿದ್ದನ್ನು. ಅವರನ್ನು ಇವತ್ತರೆಗೂ ಕೂಡ ಈ ತನಿಖಾಧಿಕಾರಿಯವರು ವಿಚಾರಣೆ ಮಾಡಲೇ ಇಲ್ಲ, ಕರೆಸಲೂ ಇಲ್ಲ. ಹಾಗೆಯೇ ಪೆನ್ ಡ್ರೈವ್ನ ಮೂಲ ಇದಕ್ಕೆ ಏನಾಗುತ್ತೆ ಅಂದರೆ ಏನೋ ಚಾರ್ಜ್ ಶೀಟನ್ನು ನಾವು ಸಲ್ಲಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 52 ಜನದ ಮೇಲೆ ನಾವು ಫಿರ್ಯಾದನ್ನು ಸಲ್ಲಿಸಿದ್ರೆ ಇವರು 39 ಜನದ ಮೇಲೆ ಮಾತ್ರ ಚಾರ್ಜ್ ಶೀಟನ್ನು ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸಲ್ಲಿಸಬೇಕಾದ್ರೆ ಆ ಉಳಿದ ಜನನ ಯಾವ ಗ್ರೌಂಡ್ ಮೇಲೆ ಕೈ ಬಿಡಲಾಗಿದೆ ಅಂದರೆ ಇವ್ರ ಮೇಲೆ ಯಾವ ಕಾರಣಕ್ಕೆ ದೋಷಾರೋಪಣ ಸಾಬೀತಾಗಲಿಲ್ಲ, ಯಾಕಾಗಲಿಲ್ಲ, ನಮ್ಮ ತನಿಖೆ ಯಾವ ಹಂತದಲ್ಲಿತ್ತು, ಈ ಆರೋಪಿಗಳನ್ನು ಕೈ ಬಿಡಬೇಕಾದ್ರೆ ನಾವು ಏನು ಕಾರಣದಿಂದ ಇವರನ್ನು ಬಿಟ್ಟಿದ್ದೀವಿ ಅನ್ನೋದನ್ನು ಯಾವುದೇ ಸ್ಪಷ್ಟ ಇದನ್ನು ಈ ದೋಷಾರೋಪಣ ಪಟ್ಟಿಯಲ್ಲಿ ನಮೂದು ಮಾಡಿ